ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ ಆಲ್ರೆಡಿ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ. ಮೆಂಟಲ್ ಎಬಿಲಿಟಿ ಅಂತ ಹೇಳಿದ್ರೆ 2024 PC ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕೇಳಿರ್ತಕ್ಕಂಥ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರನ ಇವತ್ತು ಬಿಡಿಸ್ತಾ ಹೋಗೋಣ ಸ್ನೇಹಿತರೆ. ಸೊ ಒಟ್ಟು ಇಲ್ಲಿ ನಾವು ನೋಡ್ತಾ ಹೋದರೆ 15 ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಮೆಂಟಲ್ ಎಬಿಲಿಟಿಲಿ 15 ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಸಹ ಅಷ್ಟೇ ಎಫರ್ಟ್ ಹಾಕೋದು ಒಳ್ಳೆಯದಂತ ಹೇಳ್ಬೋದು. ಸೊ 15 ಅಂತಾರೆ ಅದೇನು ಕಮ್ಮಿ ಅಂತ ಅಲ್ಲ ಸ್ನೇಹಿತರೆ. ಸೊ ಡೆಫಿನೆಟಾಗಿ ನೀವು ಎಫರ್ಟನ್ನು ಹಾಕಲೇಬೇಕಾಗುತ್ತೆ. ಸೊ ಒಟ್ಟು 2024 ಒಂದು ಪ್ರಶ್ನೆ ಪತ್ರಿಕೆ ಇದೆ. 15 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಓಕೆ, ಸೊ ಫಸ್ಟ್ ಕ್ವೆಶನ್ ನೋಡ್ತಾ ಹೋದರೆ ಈ ಸರಣಿಯನ್ನು ನೋಡಿ ಅಂತ ಕೊಟ್ಟವ್ರೆ. 31, 29, 24, 22, 17. ಸೊ ಮುಂದೆ ಯಾವ ಸಂಖ್ಯೆ ಬರಬೇಕು, ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ 31 - 29 ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 31 29 2 ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಹ್ಯಾಸ್ ಇಟ್ ಈಸ್ 29ರಲ್ಲಿ ನೀವು 24 ಮೈನಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ ಡಿಫ್ರೆನ್ಸು 5, ವ್ಯತ್ಯಾಸ 5 ಬರುತ್ತೆ. ಸೊ ಅದೇ ರೀತಿ 24ರಲ್ಲಿ 22 ಮೈನಸ್ ಮಾಡಿದ್ರೆ 2 ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ 22ರಲ್ಲಿ -17 ಮಾಡಿದ್ರೆ 5 ಡಿಫ್ರೆನ್ಸ್ ಬರುತ್ತೆ ಸ್ನೇಹಿತರೆ. ಓಕೆ, ಸೊ 2 5 5 2 ಈ ರೀತಿ ಡಿಫ್ರೆನ್ಸ್ ಆಗ್ತಾ ಹೋಗಿದೆ. ಸೊ ಇವಾಗ ನೆಕ್ಸ್ಟ್ ಯಾವ ಸಂಖ್ಯೆ ಬರಬೇಕಂತ ಕೇಳಿದರೆ, ಸೊ ಈಗ 17 ಏನಿದೆಯೋ 17 ಮೈನಸ್ ಯಾವುದೋ ಒಂದು ಗೊತ್ತಿಲ್ಲ ಎಕ್ಸ್, ನಮ್ಗೆ ಡಿಫ್ರೆನ್ಸ್ 2 ಬರಬೇಕಂತ ಹೇಳಿದರೆ ಸ್ನೇಹಿತರೆ, ಸೊ ಇಲ್ಲಿ ಎಷ್ಟು ಬರಬೇಕು, ನಮಗೆ 15 ಬರಬೇಕಾಗುತ್ತೆ. ಸೊ 17ರಲ್ಲಿ 15 ಹೋದರೆ 2 ಡಿಫ್ರೆನ್ಸ್ ಸಿಗುತ್ತಕ್ಕಂಥದ್ದು. ಸೊ ಇಲ್ಲಿ ಆನ್ಸರು ಆಪ್ಷನ್ ಎ 15 ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಲ್ವಾ? ಸೊ 2 5 5 2, ಸೊ ಈ ರೀತಿ ಡಿಫ್ರೆನ್ಸ್ನ ತೊಗೊಳ್ತಾ ಹೋಗಿದ್ದಾರೆ. ಆ್ಯಂಡ್ ನೆಕ್ಸ್ಟು, ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಟುಡೇ ಇಸ್ ಮಂಡೇ, ಆಫ್ಟರ್ 61 ಡೇಸ್ ಇಟ್ ವಿಲ್ ಬಿ ಕಮ್. ಯಾವುದಂತ ಹೇಳಿ ನೋಡ್ತಾ ಹೋದರೆ ಸ್ನೇಹಿತರೆ, ಫಸ್ಟ್ ಏನು ಕೊಟ್ಟಿದ್ದಾರೆ, ಸೋಮವಾರವನ್ನು ಕೊಟ್ಟಿದ್ದಾರೆ. ಇವತ್ತು ಸೋಮವಾರ, ಹೌದಾ? ಸೊ ಸೋಮವಾರ ಇವತ್ತಾದರೆ 61 ದಿನಗಳ ನಂತರ ಎಷ್ಟು ಅಂದರೆ ನೋಡಿ, 61ನ 7ನ ಡಿವೈಡ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನೋಡಿ ಸ್ನೇಹಿತರೆ, ಸೊ ಒಂದು ಸೋಮವಾರ ಆಗಿದೆ ಅಂತ ಹೇಳಿದರೆ ನೆಕ್ಸ್ಟ್ 1ಕ್ಕೆ 7ನ್ನು ಕೂಡಿದ್ರೆ 8 ಬರುತ್ತೆ. 8 ಸೋಮವಾರ ಆಗಿರುತ್ತೆ. 8ಕ್ಕೆ ಮತ್ತೆ 7ನ್ನು ಕೂಡಿದ್ರೆ ನೀವು 15 ಬರುತ್ತೆ. ಸೊ 15 ಸೋಮವಾರ ಆಗಿರುತ್ತೆ. ಸೊ ಇದೇ ರೀತಿ ನೋಡ್ತಾ ಹೋದಾಗ 15ಕ್ಕೆ ಮತ್ತೆ ನೀವು 7 ಕೂಡಿದ್ರೆ 22 ಸೋಮವಾರ. ಸೊ ಈ ರೀತಿ 7 ಕೂಡ್ಕೊಳ್ತಾ ಹೋಗ್ತೀರಾ, ಆ ಒಂದು ಅದೇ ವಾರ ಬರ್ತಾ ಹೋಗುತ್ತೆ. ಹಾಗಾಗಿ ನಾವು 7ನ ಡಿವೈಡ್ ಮಾಡ್ತಾ ಹೋದರೆ ಸ್ನೇಹಿತರೆ, 7ರಿಂದ 7 7 8 7 56 ಆಯಿತು. ಸೊ 8 7 56. ಇಲ್ಲಿ ಉಳಿರ್ತಕ್ಕಂಥ ರಿಮೈಂಡರ್ ಶೇಷ ಎಷ್ಟು ಉಳಿಯುತ್ತೆ? ಸೊ 56ರಲ್ಲಿ ನೀವು 61ರಲ್ಲಿ 56ನ ಮಾಡ್ತಾ ಹೋದರೆ ಸೊ ನಿಮಗೆ ಶೇಷ ಎಷ್ಟು ಉಳಿತು? 5 ಉಳಿತು, ಹೌದಾ? ಸೊ ಈಗ ನೋಡಿ 8 7 56 ಅಂತ ಹೇಳಿದ್ರೆ 56 ಸೋಮವಾರ ಆಗಿರುತ್ತೆ. ನಾನು ಏನು 7 ದಿನ ಇದು ಮಾಡ್ಕೊಂಡು ಹೋದ್ರೆ ಅಂತ ಹೇಳಿದ್ನು. ಸೊ ಅದೇ ರೀತಿ 56ನೇ ದಿನ ಏನಾಗಿರುತ್ತೆ? ಸೋಮವಾರ ಆಗಿರುತ್ತೆ. ನೀವು ಈ ಥರ ಹಾಕಿದ್ರೂ ಹಾಗೆ ಇರಬೇಕು, ಸೋಮವಾರ ಆಗ್ತಕ್ಕಂಥದ್ದು. ಸೊ 56 ಸೋಮವಾರ ಆದರೆ ಉಳಿದಿರ್ತಕ್ಕಂಥ 61 ಅಲ್ವಾ? ಸೊ ಈಗ 5 6 ತೊಗೊಳ್ಳಿ ನೀವು, 1 2 3 4 5 ಅಂತ ನಾವು ತೊಗೊಳ್ಬಹುದು. ಇಲ್ಲ ಡೈರೆಕ್ಟಾಗಿ ನೀವು 57ನೇ ದಿನ 58 59 60 61 ಅಂತ ನಾವು ತೊಗೊಂಡು ಸ್ನೇಹಿತರೆ. 57 ಏನಾಗುತ್ತೆ? ಈಗ 56 ಸೋಮವಾರ ಆದರೆ 57 ಮಂಗಳವಾರ ಆಗುತ್ತೆ. ಆ್ಯಂಡ್ 58 ಬುಧವಾರ ಆಗುತ್ತೆ. 59 ಗುರುವಾರ. ಆ್ಯಂಡ್ 60 ಬಂದು ಶುಕ್ರವಾರ ಆಗುತ್ತೆ. ಆ್ಯಂಡ್ ಶುಕ್ರವಾರ 61 ಬಂದು ಶನಿವಾರ. ಓಕೆ, ಸೊ 61 ಯಾವ ದಿನ ಆಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಶನಿವಾರ. ನೆಕ್ಸ್ಟು, ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು ಅಂತ ಕೇಳಿದ್ದಾರೆ. ಎ ಫ್ರೂಟ್ ಸೇಲರ್ ಹ್ಯಾಡ್ ಸಮ್ ಆ್ಯಪಲ್ಸ್. ಈ ಸೇಲ್ಸ್ 40% ಆ್ಯಪಲ್ಸ್ ಆ್ಯಂಡ್ ಸ್ಟಿಲ್ ಹ್ಯಾಸ್ 420 ಆ್ಯಪಲ್ಸ್. ಒರಿಜಿನಲಿ ಈ ಹ್ಯಾಡ್. ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಅವನ ಹತ್ರ ಇರ್ತಕ್ಕಂಥದ್ದು ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಸೊ ಅವನು ಎಷ್ಟು ಮಾರ್ತಾನೆ 40%ನ ಮಾರ್ತಾನೆ. ಸೇಲ್ 40%. ಸೊ ರಿಮೈನಿಂಗ್ ಎಷ್ಟಿದೆ? 420 ಇದೆ. 420 ಸೇಬುಗಳು ಉಳಿದಿರ್ತಕ್ಕಂಥದ್ದು. ನೋಡಿ, 40% ಸೇಬನ್ನು ಮಾರಿದ್ದಾನೆ ಅಂದರೆ ಅವನ ಹತ್ರ ಉಳಿದಿರ್ತಕ್ಕಂಥದ್ದು ಎಷ್ಟು? 60%, ಅದಲ್ವಾ? ಸೊ 60%ಗೆ 420 ಆದರೆ 40%ಗೆ ಎಷ್ಟಾಯ್ತು ಅಂತ ನೀವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ ಕಂಡುಹಿಡ್ಕೊಳ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ ಈಗ ಸೊ 0 ಈಗ ಡೈರೆಕ್ಟಾಗಿ ಮಾಡ್ತೀನಿ. 0ಯಿಂದ 0 ಕ್ಯಾನ್ಸಲ್ ಆಯಿತು. 6 1 6 6 7 42. ಅಂದರೆ 1%ಗೆ 7 ಹಣ್ಣುಗಳು ಸಮ ಅಂತ ಆಯಿತು. 1%ಗೆ 7 ಹಣ್ಣಾದರೆ 40%ಗೆ ಎಷ್ಟಾಯಿತು? 40 × 7 ತೊಗೊಳ್ಳಿ, 4 7 28. ಸೊ 280 ಹಣ್ಣನ್ನ ಅವರು ಸೇಲ್ ಮಾಡ್ತಾರೆ.
420 ಹಣ್ಣನ್ನು ಅವರು ರಿಮೈನಿಂಗ್ ಉಳಿಸ್ಕೊಳ್ತಾರೆ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಅವನ ಹತ್ರ ಎಷ್ಟು ಸೇಬುಗಳಿದ್ದವು, ಮಾರಿರ್ತಕ್ಕಂಥದ್ದು ಉಳಿದಿರ್ತಕ್ಕಂಥದ್ದು ಎಲ್ಲ ಸೇರಿ ಟೋಟಲ್ ಆಗಿ ಎಷ್ಟಿತ್ತು ಅಂತ ಹೇಳಿದ್ರೆ, ಸೊ ಉಳಿದಿರ್ತಕ್ಕಂಥದ್ದು ಎಷ್ಟು 420, ಮಾರಿರ್ತಕ್ಕಂಥದ್ದು ಎಷ್ಟು 280. ಸೊ ಟೋಟಲ್ ಆಗಿ ಇರ್ತಕ್ಕಂಥದ್ದು 700 ಸೇಬುಗಳು. ಸೊ ಆನ್ಸರ್ ಆಪ್ಷನ್ ಡಿ 700 ಸೇಬುಗಳು. ಓಕೆ, ಸೊ ತುಂಬ ಈಸಿ ಕ್ವಶನ್ ಇವೆಲ್ಲ ಸ್ನೇಹಿತರೆ. ನೆಕ್ಸ್ಟು 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು ಅಂದರೆ, ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು ಅರ್ಥ ಮಾಡ್ಕೊಳ್ತಾ ಹೋಗಿ. 7 ಪುರುಷರಂತೆ 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು. ಸೊ ಆಯ್ಕೆ ಮಾಡಿರ್ತಕ್ಕಂಥಲ್ಲಿ ಮಿನಿಮಮ್ 3 ಜನ ಪುರುಷರು ಇರಲೇಬೇಕು. ಸೊ ಏನಾಗಿದೆ, 7 ಜನ ಪುರುಷರಿದ್ದಾರೆ ಪ್ಲಸ್ 6 ಜನ ಮಹಿಳೆಯರಿದ್ದಾರೆ. ಓಕೆ, ಸೊ ಇಲ್ಲಿ ಏನಾಗಿದೆ, 5 ವ್ಯಕ್ತಿಗಳಿಗೆ ಅಂದರೆ 5 ವ್ಯಕ್ತಿಗಳಿಗೆ ನಾವು ಏನು ಮಾಡಬೇಕಾಗುತ್ತೆ, ಸಮಿತಿಯನ್ನು ರಚನೆ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ ಸ್ನೇಹಿತರೆ, NCR = n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಈಗ n ಫ್ಯಾಕ್ಟೋರಿಯಲ್ ಅಂದರೆ ನಿಮ್ಗೆ ಗೊತ್ತಿರಬೇಕು. ಈಗ 5 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 5 × 4 × 3 × 2 × 1 ಬರುತ್ತೆ. ಅಥವಾ 4 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 4 × 3 × 2 × 1. ಓಕೆ, ಸೊ 0 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 1. ಸೊ ಇದು ವೆರಿ ಇಂಪಾರ್ಟೆಂಟು. ಸೊ ಈ ರೀತಿ ಇರಬೇಕಾದ್ರೆ ಸ್ನೇಹಿತರೆ, ಈಗ 7 ಪುರುಷರು ಮತ್ತು 6 ಮಹಿಳೆಯರ ಒಂದು ಇದನ್ನ ರಚನೆ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ನೋಡಿ, ಇಲ್ಲಿ ಯಾವ ರೀತಿ ರಚನೆಯನ್ನು ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ನೋಡಿ, 5 ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡ್ತೀವಿ ಅಂತ ಹೇಳಿದಾಗ 3 ಪುರುಷರು ಇರಲೇಬೇಕು. 5 ವ್ಯಕ್ತಿ 3 ಪುರುಷರು ಇರಲೇಬೇಕಂತ ಹೇಳಿದ್ರೆ 3 ಪುರುಷರು ಪ್ಲಸ್ 2 ಮಹಿಳೆಯರು ಬರ್ತಾರೆ. ಆಯಿತಾ? ಸೊ ಪುರುಷರು ಮಹಿಳೆಯರು. ಸೊ ಅದಾದ ನಂತರ 4 ಪುರುಷರು ತಗೊಂಡ್ರೆ 1 ಮಹಿಳೆ ಬರ್ತಾರೆ. ಅಥವಾ 5 ಪುರುಷರನ್ನೇ ತಗೋತೀವಿ ಅಂತ ಹೇಳಿದ್ರೆ 0 ಮಹಿಳೆಯರು ಬರ್ತಾರೆ. ಈ ರೀತಿ ನಾವು ತಗೊಳ್ತಾ ಹೋದಾಗ ಸ್ನೇಹಿತರೆ, ಸೊ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗಿ, NCR ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗಿ, ಈ ಒಂದು ಫಾರ್ಮುಲಾವನ್ನು ಅಪ್ಲೈ ಮಾಡ್ತೀವಿ ಅಂದರೆ ಫಸ್ಟ್ ಇದಕ್ಕೆ ಅಪ್ಲೈ ಮಾಡಿ, 3 ಪುರುಷರು ಪ್ಲಸ್ 2 ಮಹಿಳೆಯರು. ಸೊ ನೋಡಿ, ಇಲ್ಲಿ 3 ಪುರುಷರು ಅಂತ ಹೇಳಿದ್ರೆ 7 ಪುರುಷರಿದ್ದಾರೆ, ಟೋಟಲ್ ಆಗಿ 7 ಪುರುಷರಿದ್ದಾರೆ. ಸೊ 7 ಪುರುಷರಲ್ಲಿ 3 ಪುರುಷರಾಯಿತು ಇಂಟು 6 ಮಹಿಳೆಯರಿಗೆ 2 ಮಹಿಳೆಯರು ಪ್ಲಸ್ ಸೇಮ್ ಹ್ಯಾಸ್ ಇಟ್ ಈಸ್ 7 ಪುರುಷರಿಗೆ ನೋಡಿ ಇದು 4 ಇಂಟು 6 ಮಹಿಳೆಯರಿಗೆ ಇರ್ತಕ್ಕಂಥದ್ದು 1 ಮಹಿಳೆ. ನೋಡಿ 4 1 5 3 2 5 ಪ್ಲಸ್ 7 ಪುರುಷರಲ್ಲಿ 5 ಜನ ಪುರುಷರಿದ್ದಾರೆ ಇಂಟು 6C 0, ಇಲ್ಲಿ 0 ಮಹಿಳೆಯರಿದ್ದಾರೆ. ಸೊ ಇದನ್ನು ಬಿಡಿಸ್ತಾ ಹೋಗಿ ಸ್ನೇಹಿತರೆ, ನೋಡಿ 7C3 ಅಂತ ಹೇಳಿದ್ರೆ 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ನೋಡಿ n - r ಅಂದರೆ 7 - 3 ಅಂತ ಆಗುತ್ತೆ, 4 ಫ್ಯಾಕ್ಟೋರಿಯಲ್ ಆಗುತ್ತೆ. 4 ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂದರೆ 3. ಅರ್ಥಾಯ್ತಾ? ಸೊ ಹೀಗಿರ್ಬೇಕಾದ್ರೆ ನೋಡಿ, ಇದು ಇಂಟು ಇದೆ, ಇಂಟು ಹಾಗೆ ಹಾಕೊಳ್ತೀನಿ. 6C2 ಅಂತ ಹೇಳಿದ್ರೆ ನೋಡಿ n ಫ್ಯಾಕ್ಟೋರಿಯಲ್ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n - r ಅಂದರೆ 6 2 4, 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಬರುತ್ತೆ ಪ್ಲಸ್ ಸೇಮ್ ಹ್ಯಾಸ್ ಇಟ್ ಈಸ್ 7 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ನೋಡಿ n - r ಅಂದರೆ 7 - 4 3 ಬರುತ್ತೆ, 3 ಫ್ಯಾಕ್ಟೋರಿಯಲ್ r ಅಂತ ಹೇಳಿದ್ರೆ 4 ಇಂಟು ಸೇಮ್ ಇದು ಅದೇ ರೀತಿ 6 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ನೋಡಿ 6 - 1 ಅಂದರೆ 5 ಫ್ಯಾಕ್ಟೋರಿಯಲ್ ಇಂಟು ಸೊ r ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 1 ಫ್ಯಾಕ್ಟೋರಿಯಲ್ ಬಂತು ಪ್ಲಸ್ 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 5 ಅಂದರೆ 2 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಬಂತು ಇಂಟು 6C0 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6C0 ಅಂದರೆ 6 ಫ್ಯಾಕ್ಟೋರಿಯಲ್ ಇಂಟು 0 ಫ್ಯಾಕ್ಟೋರಿಯಲ್. ಓಕೆ, ಸೊ ಇದನ್ನು ಮಾಡ್ತಾ ಹೋಗಿ ಸ್ನೇಹಿತರೆ, ನೋಡಿ ಈಗ 7 ಫ್ಯಾಕ್ಟೋರಿಯಲ್ ಅಂದರೆ ಏನು ಗೊತ್ತಾ, 7 ಇಂಟು ನೋಡಿ 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಅದೇ ರೀತಿ ನೀವು ಕೆಳಗಡೆ ತಗೊಳ್ತಾ ಹೋಗಿ 4 ಫ್ಯಾಕ್ಟೋರಿಯಲ್ ಅಂದರೆ 4 ಇಂಟು 3 ಇಂಟು 2 ಇಂಟು 1. ಸೊ 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1. ಓಕೆ, ಸೊ ಈಗ ಇಷ್ಟು ಕ್ಯಾನ್ಸಲ್ ಆಗುತ್ತೆ ನೋಡಿ, ಇಷ್ಟು ಏನಿದೆಯೋ ಇದಕ್ಕೆ ಕ್ಯಾನ್ಸಲ್ ಆಯಿತು, 3 6, ಸೊ 6 ಕ್ಯಾನ್ಸಲ್ ಆಯಿತು, 7 5 35 ಬಂತು. ಸೊ ಇದಕ್ಕೆ 35. ಅದೇ ರೀತಿ ಇದು ಸಹ ನೀವು ತೊಗೊಳ್ತೀವಿ ಅಂತ ಸ್ನೇಹಿತರೆ, ನೋಡಿ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಇದಕ್ಕೆ
ಕೆಳಗಡೆ ತಗೊಂಡಾಗ ನೀವು ಸೇಮ್ ಹ್ಯಾಸ್ ಇಟ್ ಇಸ್ 4 ಫ್ಯಾಕ್ಟೋರಿಯಲ್ ಅಂದರೆ ಈ ಒಂದು ಫ್ಯಾಕ್ಟೋರ್ ಕ್ಯಾನ್ಸಲ್ ಆಯಿತು. ಸೊ 2 ಫ್ಯಾಕ್ಟರ್ ಉಳಿಯಿತು. ಸೊ 2ರಿಂದ 2 1 2, 2 3 6 ಆಯಿತು, 5 3 15. ಸೊ ಪ್ಲಸ್ ಅದೇ ರೀತಿ ಇಲ್ಲೂ ಅಷ್ಟೇ ಸ್ನೇಹಿತರೆ 7 ಫ್ಯಾಕ್ಟೋರಿಯಲ್ ತೊಗೊಂಡಾಗ ನೋಡಿ ಸೇಮ್ ಇದೆ. ಇದಕ್ಕೆ ಏನಿದೆಯೋ ಇಲ್ಲಿ ನೋಡಿ, ಇಲ್ಲಿ ಇದು ಏನಿದೆಯೋ ಇದು ಸೇಮ್ ಇದೆ. ಸೊ ಅಂದಮೇಲೆ ನಮಗೆ ಇಲ್ಲಿ 35 ಬರುತ್ತೆ. ಹೌದಾ? ಸೊ ಇದಕ್ಕೆ ತಗೊಳ್ತಾ ಹೋಗಿ 6 ಫ್ಯಾಕ್ಟೋರಿಯಲ್ ಅಂತ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. 6 ಫ್ಯಾಕ್ಟೋರಿಯಲ್ ನೀವು ತೊಗೊಳ್ತೀವಿ ನೋಡಿ, 6 × 5 × 4 × 3 × 2 ಅಂತ ತೊಗೊಂಡಾಗ ಇಲ್ಲಿ 5 ಫ್ಯಾಕ್ಟೋರಿಯಲ್ ಇದೆ. ಸೊ ಈ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಇದೆ, 6 ಉಳಿಯುತ್ತೆ ಇಂಟು 6. ಸೊ ಪ್ಲಸ್ ಇದೆ, ಪ್ಲಸ್ ತೊಗೊಳ್ಳೋಣ. ಸೊ 7 ಫ್ಯಾಕ್ಟೋರಿಯಲಲ್ಲಿ ನೋಡಿ ಇದು ಸೇಮ್ ಯಾವ ರೀತಿ ತೊಗೊಳ್ತೀವಿ ಅಂದರೆ 7 ಫ್ಯಾಕ್ಟೋರಿಯಲ್ ಅಂತ ಹೇಳಿದಾಗ ನೋಡಿ 7 × 6 × 5 × 4 ಅಂತ ತೊಗೊಳ್ತಾ ಹೋಗಿ. ಸೊ ಇದರಲ್ಲಿ 5 ಫ್ಯಾಕ್ಟೋರಿಯಲ್ ಇದೆ, 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ ಸ್ನೇಹಿತರೆ. ಇನ್ನು 2 ಫ್ಯಾಕ್ಟೋರಿಯಲ್ ಉಳಿತು. ಸೊ 2ರಿಂದ 2 1 2 3 6 ಆಯಿತು, 7 3 21. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ನೋಡಿ, 6 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಸೊ 0 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ನಮಗೆ 1 ಬರುತ್ತೆ. 0 ಫ್ಯಾಕ್ಟೋರಿಯಲ್ ವ್ಯಾಲ್ಯೂ 1. ಸೊ ನೋಡಿ ಇದು 1/1 ಆಯಿತು. ಸೊ ನೋಡಿ ಇಲ್ಲಿ ಪ್ಲಸ್ 21 ಅಂತ ಇದು ಇಂಟು 1 ಬರುತ್ತೆ. ಆಯಿತಾ? ಸೊ ಇವಾಗ ಏನು ಮಾಡಿ 35 × 15 ಮಲ್ಟಿಪ್ಲೈ ಮಾಡೋದು. ನಿಮಗೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ 15 × 35 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಟೋಟಲ್ ಆಗಿ ಏನಿದೆಯೋ 35 × 6 ಪ್ಲಸ್ 21 × 1. ಸೊ ಟೋಟಲ್ ಆಗಿ ನೋಡಿ ಇಲ್ಲಿ 35 ಬೇಕಾದ್ರೆ ಕಾಮನ್ ತೆಗಿಬೋದು ನಾವು. 35 ಕಾಮನ್ ತೆಗೆದ್ರೆ 15 + 6 ಆಯಿತು, 21 ಆಯಿತು, 21 + 21. ಸೊ ಇದರಲ್ಲಿ ನೀವು 21 ಕಾಮನ್ ತೆಗೆದ್ರೆ 21 × 36 ಆಗುತ್ತೆ ಸ್ನೇಹಿತರೆ. ಸೊ 36 ಆಯ್ತು ಅಂದಾಗ ನೋಡಿ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಸೊ ನೋಡಿ 6 1 6, 3 1 3, 6 7 12 2 1, 3 7 6 6 1 7, 756. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಸೊ ಇಲ್ಲಿ ಪರಸ್ಪರ ಅಂತ ಕೊಟ್ಟರೆ ಅದಕ್ಕಿಂತ ಫೈಂಡ್ ಅ ಪಾಸಿಟಿವ್ ನಂಬರ್ ವಿಚ್ ಒನ್ ಇನ್ಕ್ರೀಸ್ಡ್ ಬೈ 17 is equal to 60 times ರೆಸಿಪ್ರೋಕಲ್ ಆಫ್ ದ ನಂಬರ್. ತುಂಬ ಅರ್ಥ ಆಗ್ತಕ್ಕಂಥ ಇಲ್ಲಿದೆ ನೋಡಿ, ರೆಸಿಪ್ರೋಕಲ್. ಪರಸ್ಪರ ರೆಸಿಪ್ರೋಕಲ್ ಮೀನ್ಸ್ ಅದನ್ನು ರೆಸಿಪ್ರೋಕಲ್ ಮೀನ್ಸ್ ಈಗ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ನ ಒಂದು ರೆಸಿಪ್ರೋಕಲ್ ಬಂದು 1/x ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ರೆಸಿಪ್ರೋಕಲ್ ಅಂತ ಕರಿತೀವಿ. ಓಕೆ, ಸೊ ಹಾಗಿರಬೇಕಾದ್ರೆ ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಅಂದರೆ ಒಂದು ಧನಾತ್ಮಕ ಸಂಖ್ಯೆ ಏನಾಗಿರಲಿ, ಎಕ್ಸ್ ಆಗಿರಲಿ. ಎಕ್ಸ್ನ 17ರಿಂದ ಹೆಚ್ಚಿಸ್ತೀವಿ ಅಂತ ಹೇಳಿದರೆ ಅದರ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರುತ್ತದೆ. ನೋಡಿ 60 ಪಟ್ಟು ಅಂದರೆ ಒಂದು ಸಂಖ್ಯೆ ಯಾವುದಿದೆಯೋ ಆ ಒಂದು ಸಂಖ್ಯೆಗೆ 60 ಪಟ್ಟು ಜಾಸ್ತಿ ಇದೆ. ಸೊ 60 ಪಟ್ಟು ನಾವು ಎಕ್ಸ್ನ ತೊಗೊಳ್ತೀವಿ. ಬಟ್ ಇಲ್ಲಿ ರೆಸಿಪ್ರೋಕಲ್ ಆಫ್ ದ ನಂಬರ್ ಅಂತ ಕೊಟ್ಟವ್ರೆ. ಸೊ ಎಕ್ಸ್ ಅಂತಕ್ಕಂಥ 1/x ಆಗುತ್ತೆ. ಎಕ್ಸ್ನ ಒಂದು ರೆಸಿಪ್ರೋಕಲ್ 1/x. ಸೊ 60 × 1/x ಇದು ರೆಸಿಪ್ರೋಕಲ್. ಸೊ ಈಕ್ವಲ್ಸ್ 60 × 1/x ಆಗುತ್ತೆ. ಸೊ ನೋಡಿ ಎಕ್ಸ್ ಪ್ಲಸ್ 17 ಈಕ್ವಲ್ಸ್ 60/x ಆಯಿತು. ಆಯಿತಾ? ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಎಕ್ಸ್ ಇಂಟು ಎಕ್ಸ್ ತೊಗೊಳ್ತಾ ಹೋಗಿ ಎಕ್ಸ್ ಪ್ಲಸ್ 17 ಈಕ್ವಲ್ಸ್ 60 ಆಯಿತು. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಎಕ್ಸ್ ಇಂಟು 17 17x ಈಕ್ವಲ್ಸ್ 60. ಸೊ ನೋಡಿ ಸ್ನೇಹಿತರೆ, ಎಕ್ಸ್ ಸ್ಕ್ವೇರ್ ಹಾಗೆ ಇದೆ ಪ್ಲಸ್ 17x ಹಾಗೆ ಇದೆ. ಇದನ್ನು ಈ ಕಡೆ ತೊಗೊಂಡ್ರೆ -60 ಆಯಿತು ಈಕ್ವಲ್ಸ್ 0 ಆಯಿತು. ಈಗ ನೋಡಿ 17x ಮತ್ತು 60 ಇದೆ, 17x ಮತ್ತು 60. ಸೊ ನೋಡ್ತಾ ಹೋದರೆ 17 ಅಂತ ಹೇಳಿದಾಗ ನಮಗೆ ಕೂಡಿದ್ರೆ ಕಳೆದ್ರೆ 17 ಬರಬೇಕು, ಮಲ್ಟಿಪ್ಲೈ ಮಾಡಿದ್ರೆ 20 ಬರಬೇಕು, ಗುಣಿಸಿದ್ರೆ 60 ಬರಬೇಕು. ಸೊ 20 ಮತ್ತು 3ನ ತಗೊಳ್ತೀನಿ. ಸೊ ಇದು ಮೈನಸ್ ಇದೆ. ಓಕೆ, ಸೊ ಮೈನಸ್ ಇದೆ. ಹಾಗಾಗಿ ಇದು ಎರಡು ಸಂಖ್ಯೆಯಲ್ಲಿ ಯಾವ್ದಾದ್ರು ಒಂದಕ್ಕೆ ಮೈನಸ್ ಬರಬೇಕು. ಸೊ ಇದು ಪ್ಲಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ತಗೊಳ್ತೀನಿ, ಚಿಕ್ಕ ಸಂಖ್ಯೆಯಿಂದ ಮೈನಸ್ ತಗೊಳ್ತೀನಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 20x ಮೈನಸ್ 3x ಮೈನಸ್ 60 = 0. ನೋಡಿ 20ರಲ್ಲಿ 3 ಹೋದರೆ 17 ಬರೋದು. ಸೊ ಇವೆರಡು ನೀವು ಎಕ್ಸನ್ನು ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 20 ಉಳಿತು. ಇದರಲ್ಲಿ -3 ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ 20 ಉಳಿತು. 3 × x 3x ಮೈನಸ್ ಇಂಟು ಪ್ಲಸ್ ಮೈನಸ್ 3 7 60. ಸೊ ಇದರಲ್ಲಿ ಎಕ್ಸ್ ಪ್ಲಸ್ 20ನ ಕಾಮನ್ ತೆಗಿರಿ. ಎಕ್ಸ್ ಪ್ಲಸ್ 20ನ ಕಾಮನ್ ತೆಗೆದ್ರೆ ಇಲ್ಲಿ ಉಳಿತಕ್ಕಂಥದ್ದು ನಮಗೆ ಎಕ್ಸ್ ಉಳಿಯಿತು. ಇದರಲ್ಲಿ -3 ಉಳಿತು. ಓಕೆ, ಸೊ ಇವಾಗ ಏನಾಗುತ್ತೆ
ಎಕ್ಸ್ ಪ್ಲಸ್ 20 ಇಸ್ ಈಕ್ವಲ್ ಟು 0, ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು 0 ಇತ್ತು. ಎಕ್ಸ್ ಈಕ್ವಲ್ಸ್ ಪ್ಲಸ್ 20 ಈ ಕಡೆ ಹೋದಾಗ ಮೈನಸ್ 20 ಆಗುತ್ತೆ ಸ್ನೇಹಿತರೆ. ಇದು ಈ ಕಡೆ ಹೋದಾಗ ಪ್ಲಸ್ 3 ಆಗುತ್ತೆ. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟವ್ರೆ. ಸೊ ಇದು ಋಣಾತ್ಮಕ ಇರೋದ್ರಿಂದ ಇದು ಬರೋದಿಲ್ಲ, ಧನಾತ್ಮಕ ಇದಾಗಿರುತ್ತೆ. ಆನ್ಸರ್ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050, ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 6250 ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5200 ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು ಅಂತ ಕೇಳೋರೆ. ದ ಆವ್ರೇಜ್ ಮಂತ್ಲಿ ಇನ್ಕಮ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ 5050. ದ ಆವ್ರೇಜ್ ಮಂತ್ಲಿ ಇನ್ಕಮ್ ಆಫ್ ಕ್ಯೂ ಆ್ಯಂಡ್ ಆರ್ ಈಸ್ 6250 and the average monthly income of P and R is 5200. The monthly income of P is ಅಂತ ಕೇಳಿದ್ರೆ P ದ ಒಂದು ಮಾಸಿಕ ಆದಾಯ ಎಷ್ಟು. ಸೊ ಇಲ್ಲಿ ಏನು ಕೊಟ್ಟವ್ರೆ, ಫಸ್ಟ್ ಡಾಟಾವನ್ನು ಬರ್ಕೊಳ್ತಾ ಹೋಗೋಣ ಸ್ನೇಹಿತರೆ. P ಮತ್ತು Q ಕೊಟ್ಟಿದ್ದಾರೆ. P ಪ್ಲಸ್ Q ಎಷ್ಟು ಕೊಟ್ಟಿದ್ದಾರೆ, 5050 ಕೊಟ್ಟಿದ್ದಾರೆ. ಇದು ಸರಾಸರಿ ಇದೆ ಸ್ನೇಹಿತರೆ. ಸೊ ಎರಡನ್ನ ನೀವು ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದರ ಕಂಪ್ಲೀಟಾಗಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 10100 ಬಂತು. ಸೊ ಇದು ಇಬ್ಬರದ್ದು ಇನ್ಕಮ್, ಇದು ಸರಾಸರಿ ಒಬ್ಬೊಬ್ರದ್ದು, ಇದು ಇಬ್ಬರದ್ದಾಯಿತು. ಸೊ ಕ್ಯೂ ಆ್ಯಂಡ್ ಆರ್ ಕೊಟ್ಟಿದ್ದಾರೆ. ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ ಟು 6250 ಕೊಟ್ಟವ್ರೆ. ಸೊ ಎರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ನಿಮಗೆ ಎಷ್ಟು ಬರುತ್ತೆ, ಸೊ 12500 ಬರುತ್ತೆ. 2 0 0, 5 10 0 ದಶಕ 1, 2 4 1 5, ಸೊ 6 12. ಇದು ಇಬ್ಬರ ಒಂದು ತಿಂಗಳ ಒಂದು ಆದಾಯ. ಇನ್ನು ಪಿ ಆ್ಯಂಡ್ ಆರ್ ಅಂತ ತಗೊಂಡ್ರೆ ನೋಡಿ, ಪಿ ಪ್ಲಸ್ ಆರ ಒಂದು ಆದಾಯ ಎಷ್ಟು, 5200 ಇದೆ. ಇಂಟು 2 ಮಾಡಿದ್ರೆ ಸ್ನೇಹಿತರೆ ಎಷ್ಟು ಬಂತು, ಸೊ 5 10, 10400 ಬಂತು. ಈಗ ನಾವು ಒಬ್ಬೊಬ್ರನ್ನ ಕಂಡುಹಿಡಿಬೇಕು. ಒಬ್ಬೊಬ್ರದ ಕಂಡುಹಿಡಿಬೇಕಂತೇಳಿ ನಮ್ಗೆ ಏನು ಬೇಕು, ಫಸ್ಟು ನಾವು ಪಿನ ಕಂಡುಹಿಡಿಬೇಕಂತಂದರೆ ಫಸ್ಟ್ ಇದು ಫಾರ್ಮುಲಾ ತೊಗೊಳ್ಳೋಣ. ಇದನ್ನು ತೊಗೊಳ್ಳೋಣ ಸ್ನೇಹಿತರೆ. ನೋಡಿ, ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು ಎಷ್ಟಿದೆ, 10100 ಇದೆ, ಹೌದಾ. ಸೊ ಇದಕ್ಕೆ ನಾವು ತೊಗೊಳ್ತಾ ಹೋದಾಗ ನೋಡಿ, ಈಗ ನಮಗೆ ಕ್ಯೂ ಬೇಕಿಲ್ಲಿ. ಕ್ಯೂ ಬೇಕಂದರೆ ಇದನ್ನು ತೊಗೊಳ್ಬೋದು ನಾವು. ನೋಡಿ, ಕ್ಯೂ ಪ್ಲಸ್ ಆರ್ ಇಸ್ ಈಕ್ವಲ್ ಟು 12500 ಏನಿದೆಯೋ ಇದರಲ್ಲಿ ನಾವು ಕ್ಯೂ ವ್ಯಾಲ್ಯೂ ತೊಗೊಳ್ತೀವಿ ಅಂತ ಹೇಳಿದ್ರೆ 12500 ಇದು ಈ ಕಡೆ ಬಂದಾಗ ಆರ್ ಆಗುತ್ತೆ, -6 ಆಗುತ್ತೆ. ನೋಡಿ, ಇದಕ್ಕೆ ಹಾಕ್ಕೊಳ್ತೀನಿ ನಾನು, ಅಪ್ಲೈ ಮಾಡ್ಕೊಳ್ತೀನಿ. ಕ್ಯೂ ವ್ಯಾಲ್ಯೂಗೆ 12500 ಮೈನಸ್ 6 ಈಕ್ವಲ್ಸ್ 10100. ಸೊ ಮತ್ತೆ ಇಲ್ಲಿ ನೋಡಿ ಸ್ನೇಹಿತರೆ, ಆರ್ ವ್ಯಾಲ್ಯೂ ಬೇಕಂತ ಹೇಳಿದ್ರೆ ಪಿ ಪ್ಲಸ್ ಆರ್ ಇಸ್ ಈಕ್ವಲ್ ಟು 10400 ಇದೆ. ನಮಗೆ ಆರ್ ವ್ಯಾಲ್ಯೂ ಬೇಕು, 10400 ಮೈನಸ್ 6 ಆಯಿತು. ಓಕೆ, ಸೊ ಪಿ ಪ್ಲಸ್ 12500 ಹಾಗೆ ಇದೆ, ಮೈನಸ್ ಆಫ್ ನೋಡಿ ಇದನ್ನು ಬರ್ಕೊಳ್ತೀನಿ ಸ್ನೇಹಿತರೆ. ಇದು ಪಿ, ಓಕೆ, ಪಿ ಇದು 10400 ಮೈನಸ್ ಪಿ ಈಕ್ವಲ್ಸ್ 10100. ಓಕೆ, ಸೊ ಈಗ ಚಿಹ್ನೆಗಳ ಇದು ಮಾಡಿ ಬ್ರಾಕೆಟ್ನ ಬಿಡಿಸ್ಕೊಳ್ಳೋಣ ಸ್ನೇಹಿತರೆ. ಪ್ಲಸ್ ಹಾಗೆ ಇದೆ, 12500 ಸಹ ಹಾಗೆ ಬರ್ಕೊಂಡಿದ್ದೀನಿ. ನೋಡಿ, ಇದು ಮೈನಸ್ ಆಯಿತು, ಮೈನಸ್ ಇಂಟು ಪ್ಲಸ್ ಮೈನಸ್ 10400 ಮೈನಸ್ ಇಂಟು ಮೈನಸ್ ಪ್ಲಸ್ ಪಿ ಈಕ್ವಲ್ಸ್ 10100. ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗೋಣ. ಸೊ ಈಗ ಏನಾಗುತ್ತೆ ಸ್ನೇಹಿತರೆ, ಇದು ಪಿ ಮತ್ತು ಪಿ ಎರಡು ಪಿ ಆಯಿತು, ಆಯಿತಾ. 12500 ಹೋದರೆ, ಸಾರಿ 12500 10400 ಹೋದರೆ ಎಷ್ಟಾಗುತ್ತೆ ನೋಡಿ, 100 2100 ಆಯಿತು. ದೊಡ್ಡ ಸಂಖ್ಯೆ ಮುಂದೆ ಚಿಹ್ನೆ ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಂಡಿದ್ದೀನಿ, ಈಕ್ವಲ್ಸ್ 10100. ಸೊ 2 ಪಿ ಹಾಗೆ ಇದೆ ಸ್ನೇಹಿತರೆ. ಸೊ ಇದನ್ನು ಈ ಕಡೆ ತೊಗೊಳ್ಳೋಣ, ಮೈನಸನ್ನು ಮಾಡ್ತಾ ಹೋದರೆ ನೋಡಿ 10100 ಮೈನಸ್ 2010 ಆಯಿತು. ಇದನ್ನು ಮೈನಸ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಎಷ್ಟು, 8000. ಸೊ ಇದು 2 ಪಿ ಇದೆ. ಪಿ ಈಕ್ವಲ್ಸ್ ಅಥವಾ ಇಲ್ಲೇ ಡೈರೆಕ್ಟಾಗಿ ಹೊಡಿಬೋದು ಸ್ನೇಹಿತರೆ. 2 1 2, 2 4 8 ಆಯಿತು. ಸೊ ಅಂದರೆ 4000 ಆಯಿತು. ಸೊ ಅಂದರೆ ಪಿನ ಒಂದು ಮಂತ್ಲಿ ಮಾಸಿಕ ಆದಾಯ ಬಂದು 4000 ರೂಗಳು. ನೆಕ್ಸ್ಟ್, ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ದರದಲ್ಲಿ ಅಂತಹ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು? Running at the same constant rate, 6 identical machines can produce a total of 270 bottles per minute. At this rate, how many bottles could 10 such machines produce in 4 minutes ಅಂತ ಕೊಟ್ಟವ್ರೆ. ಸೊ ಒಂದೇ ದರದಲ್ಲಿ ಇರ್ತಕ್ಕಂಥದ್ದಂತ ಇಲ್ಲಿಗ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು ಅಂತ ಕೊಟ್ಟವ್ರೆ. ನೋಡಿ ಸ್ನೇಹಿತರೆ, ಪ್ರತಿ ನಿಮಿಷಕ್ಕೆ 1 ಅಂತ ಕೊಟ್ಟಿಲ್ಲ, ಪ್ರತಿ ನಿಮಿಷಕ್ಕೆ ಒಟ್ಟು ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಅಂತ ಹೇಳಿದ್ರೆ ಅಲ್ಲಿಗೆ 6 ಮಿಷಿನ್ಗಳು ಅಂತ ಅರ್ಥ ಬರುತ್ತೆ.
ಸೊ 6 ಮಿಷಿನ್ಗಳು 270 ಬಾಟಲಿಗಳನ್ನು ಉತ್ಪಾದನೆ ಮಾಡಿದ್ರೆ, ಪ್ರೊಡ್ಯೂಸ್ ಮಾಡಿದ್ರೆ 10 ಯಂತ್ರಗಳು 4 ನಿಮಿಷಗಳಲ್ಲಿ ಎಷ್ಟು ಮಾಡುತ್ತವೆ? ಸೊ ವೆರಿ ಸಿಂಪಲ್ ನೋಡಿ, 270 ನೀವು 6ರಿಂದ ಡಿವೈಡ್ ಮಾಡಿದ್ರೆ ಒಂದು ಯಂತ್ರ 1 ನಿಮಿಷಕ್ಕೆ ಎಷ್ಟು ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಅದನ್ನು ನೀವು 10 ಯಂತ್ರಗಳು 4 ನಿಮಿಷಕ್ಕೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಆನ್ಸರ್ ಈಸಿಯಾಗಿ ಸಿಗ್ತಾ ಹೋಗುತ್ತೆ. ನೋಡಿ, ಈಗ 6 1 6, 6 1 6, 6 4 24, ಸೊ 4 24 ಆಯಿತು, 6 3 ಸಾರಿ 6 5 30, 45 ಬಂತು ಸ್ನೇಹಿತರೆ. 6 4 24, ಸೊ ಇಲ್ಲಿ 3 ಉಳಿತು 30 ಆಯಿತು, 6 5 30, ಸೊ 45 ಇಂಟು 10 ಇಂಟು 4 ಆದಾಗ ಮಲ್ಟಿಪ್ಲೈ ಮಾಡ್ತಾ ಹೋಗಿ 45 ಇಂಟು 40 ಅಂತ ಅಂದ್ಕೊಂಡ್ರೆ ಸ್ನೇಹಿತರೆ 4 5 20 ಆಯಿತು. ಸೊ 2 4 4 16 2 18, ಸೊ ಈ 0 ಹಾಗೆ ಹಾಕ್ಕೊಂಡಿದ್ದೀನಿ. 1800 ಬಾಟಲಿಗಳನ್ನು ಉತ್ಪಾದಿಸುತ್ತವೆ. ಸೊ ಆ್ಯಂಡ್ ನೆಕ್ಸ್ಟು ಎ ಮತ್ತು ಬಿ ಎರಡೂ ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎ ಇಂದ ಬಿಗೆ ಕಳುಹಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನ ಬಿಯಿಂದ ಎಗೆ ಕಳಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಸೊ ಸೇಮ್ ಎಷ್ಟು ಅಂದರೆ ಸ್ನೇಹಿತರೆ ಇಲ್ಲಿ ಏನು ಕೊಟ್ಟವ್ರೆ, ಫಸ್ಟ್ ನಾವು ಎ ಮತ್ತು ಬಿನ ತಗೊಳ್ತೀವಿ ಅಂತ ಹೇಳಿದ್ರೆ ಫಸ್ಟು ಸೇಮ್ ಸಮ ಇರುತ್ತಂತೆ. 10ನ ಕಳಿಸಿದ್ರೆ ಅಂದರೆ ಎ ಇಂದ ಇದಕ್ಕೆ 10 ಕಳಿಸಿದ್ರೆ 2 ಸಮ ಆಗುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಇದು ಎಕ್ಸ್ ಇದೆ ಅಂತ ಹೇಳಿದ್ರೆ ಇದು ಎಕ್ಸ್ ಮೈನಸ್ 10 ಇರುತ್ತೆ, ಸಾರಿ ಎಕ್ಸ್ ಮೈನಸ್ 20. ಯಾಕೆ ಅಂತ ಹೇಳಿದ್ರೆ ನೋಡಿ, ಎಕ್ಸ್ ಮೈನಸ್ 20 ಯಾಕಿರುತ್ತೆ ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 40 ಇದೆ, ಇಲ್ಲಿ 20 ಇದೆ ಅಂತ ಹೇಳಿದ್ರೆ ಇದಕ್ಕೆ 10ನ್ನು ಕಳಿಸಿದ್ರೆ ನೀವು ಇದು 30 ಆಗುತ್ತೆ, ಇದು 30 ಆಗುತ್ತೆ, ಸಮ ಆಗ್ತಕ್ಕಂಥ. ಸೊ ಹಾಗಾಗಿ ಎ ಮತ್ತು ಬಿಗೆ ಇರ್ತಕ್ಕಂಥ ಡಿಫ್ರೆನ್ಸು 20. ಅರ್ಥ ಆಯ್ತಲ್ವಾ? ಸೊ ನೋಡಿ 20 ಡಿಫ್ರೆನ್ಸ್ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದರಿಂದ ಇದಕ್ಕೆ 10 ಕಳಿಸಿದ್ರೆ ಅಲ್ಲಿಗೆ 2 ಸಮ ಆಗ್ತಕ್ಕಂಥದ್ದು ಆಗಿರುತ್ತೆ. ಎರಡನೇ ಪಾಯಿಂಟ್ ಏನಾಗಿದೆ, 20 ವಿದ್ಯಾರ್ಥಿಗಳಿಂದ ಇದರಿಂದ ಇದಕ್ಕೆ ಕಳಿಸಿದ್ರೆ ಎನಲ್ಲಿರೋ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ದ್ವಿಗುಣವಾಗಿರುತ್ತದೆ ಅಂತ ಕೊಟ್ಟವ್ರೆ. ಅರ್ಥ ಆಯ್ತಾ? ಸೊ ಇದು ಏನು, ಒಂದು 50 ಇದ್ದರೆ ಇದು 100 ಇರಬೇಕು, ಇದು 60 ಇದ್ದರೆ ಇದು 120 ಇರಬೇಕು. ಸೊ ಈ ರೀತಿ ಅರ್ಥ ಆಯ್ತಾ? ಸೊ ಫಸ್ಟ್ ತೊಗೊಳ್ತೀವಿ ಅಂದರೆ, ಸೊ 20 ಹೇಗೆ ತೊಗೊಳ್ತೀವಿ ಅಂದರೆ ಇದು 0 ಆಗಿರುತ್ತೆ, ಮತ್ತೆ ಇದನ್ನ ನಾವು ಇದಕ್ಕೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಇಲ್ಲ 80 ತೊಗೊಳ್ತೀವಿ ಅಂದರೆ, ಸೊ ನೋಡಿ ಹೇಗೆ 80 ತೊಗೊಳ್ತೀವಿ, ಬಿಗೆ 60 ತೊಗೊಳ್ತೀವಿ ಅಂದರೆ, ಸೊ ಇದರಿಂದ ಇದಕ್ಕೆ 10 ಕಳಿಸಿದ್ರೆ 70 ಆಗುತ್ತೆ. ಆದರೆ ಸೊ ಇದರಿಂದ ಇದಕ್ಕೆ 20ನ್ನು ಕಳಿಸಿದ್ರೆ ಇದು 40 ಆಗುತ್ತೆ, ಇದು 100 ಆಗುತ್ತೆ. ಬಟ್ ದ್ವಿಗುಣ ಆಗುತ್ತಾ ನೋಡಿ, 40ಕ್ಕೆ 100ಕ್ಕೆ ದ್ವಿಗುಣ ಆಗುತ್ತಾ? 4 80 ದ್ವಿಗುಣ ಆಗುತ್ತೆ, ಬಟ್ 100 ದ್ವಿಗುಣ ಆಗಲ್ಲ. ಸೊ ಇಲ್ಲಿ ಏನಾಗಿದೆ ಸ್ನೇಹಿತರೆ, ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ನೋಡಿ ತಗೊಳ್ಳಿ 80, ಎ ಮತ್ತು ಬಿಗೆ ನೀವು ಇದಕ್ಕೆ 80 ತಗೊಳ್ಳಿ, ಇದಕ್ಕೆ 60ನ್ನು ತಗೊಳ್ಳಿ, 10ನ ಮೈನಸ್ ಮಾಡಿದ್ರೆ 70 ಸಮ ಆಯಿತು. ಫಸ್ಟ್ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ಸಮ ಆಗುತ್ತೆ, ಇದು ಸರಿ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಯಿತು, ಇದು 60 ಇದೆ, ಇದು 80 ಇದೆ. ಸೊ ಇದರಿಂದ ಇದಕ್ಕೆ ನೀವು 10ನ್ನು ಕಳಿಸ್ತೀವಿ ಅಂತ ಅಂದರೆ, 10 ಅಲ್ಲ 20 ವಿದ್ಯಾರ್ಥಿಗಳನ್ನು ಕಳಿಸ್ತೀನಿ ಅಂತ ಅಂದರೆ, ಸೊ 20ನ ಇದಕ್ಕೆ ಕಳಿಸಿದ್ರೆ ನೀವು ಎಷ್ಟಾಗುತ್ತೆ, 100 ಆಯಿತು. ಇದೆಷ್ಟು ಉಳಿತು, 40 ಉಳಿತು. ಸೊ ದ್ವಿಗುಣ ಆಯಿತಾ? ಇಲ್ಲ ಸ್ನೇಹಿತರೆ, ದ್ವಿಗುಣ ಆಗಿಲ್ಲ. ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ಇನ್ನು ಮೂರನೇ ಆಪ್ಷನ್ ತೊಗೊಳ್ತೀವಿ ಅಂತ ಹೇಳಿದಾಗ ನೋಡಿ, 100 ತೊಗೊಂಡಾಗ ನೋಡಿ 100 ತೊಗೊಳ್ತೀವಿ ಅಂತ ಅಂದರೆ ಇದು 80 ಆಗುತ್ತೆ. ಸೊ ಇದನ್ನು 10 ಕಳಿಸಿದ್ರೆ 99 ಸಮ ಆಗುತ್ತೆ. ಇದರಿಂದ ಇದಕ್ಕೆ 20 ಕಳಿಸ್ತೀವಿ ಅಂದರೆ ಸ್ನೇಹಿತರೆ, ಇದರಿಂದ ಇದಕ್ಕೆ 20 ನಾವು ಕಳಿಸ್ತೀವಿ ಅಂದರೆ ಇದು 60 ಆಯಿತು, ಇದು 120 ಆಯಿತು, ಅಲ್ಲಿಗೆ ದ್ವಿಗುಣ ಆಗುತ್ತೆ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ಇನ್ನು 4ನೇ ತೊಗೊಳ್ತೀವಿ ಅಂದರೆ ಅದು ಅಷ್ಟೇ. ಸೊ ಇದು 200 ತೊಗೊಳ್ತೀವಿ ಅಂತ ಹೇಳಿದ್ರೆ ಇದನ್ನು 180 ತೊಗೊಳ್ಬೇಕಾಗುತ್ತೆ ನೀವು. ಸೊ 180, ಇದರಿಂದ 20ನ ಕಳಿಸಿದ್ರೆ ನೀವು ಇಲ್ಲಿಗೆ 220 ಆಗುತ್ತೆ, ಇದು 160 ಆಗುತ್ತೆ, ಇದು ದ್ವಿಗುಣ ಆಗೋದಿಲ್ಲ. ಸೊ ಆನ್ಸರ್ ಆಪ್ಷನ್ ಸಿ. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ ಅಂತ ಕೇಳಿದರೆ, ಸೊ 3:11 ಕೊಟ್ಟಿದ್ದಾರೆ. ಸೊ ಇಲ್ಲಿ ಪೊಲೀಸರಾಗಿರುತ್ತೆ, ಇವರು ಸಿಟಿಸನ್ಸ್ ಆಗಿರ್ತಾರೆ.
ಹೌದಾ. ಸೊ ಒಟ್ಟು ಇರ್ತಕ್ಕಂಥದ್ದು 66 ಪೊಲೀಸರು. ಸೊ 3ರ ಒಂದು ಈಸ್ಟ್ ಅಂತ ಹೇಳಿದಾಗ ಸಮ ಏನಕ್ಕೆ 66ಕ್ಕೆ ಆದರೆ 11ರ ಒಂದು ಸಮ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇಲ್ಲೇನು ಮಾಡಬಹುದಾಗಿರುತ್ತೆ ನಾವು 66ರಿಂದ 3ನ್ನು ಡಿವೈಡ್ ಮಾಡಿದ್ರೆ 3 22 ಆಯಿತು. ಸೊ ಈ ಒಂದು 22ಕ್ಕೆ 11ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ 22 × 11 ಮಲ್ಟಿಪ್ಲೈ ಮಾಡಿ ನಿಮಗೆ 242 ಬರುತ್ತೆ. ಸೊ ಆನ್ಸರ್ ಆಪ್ಷನ್ ಬಿ 242. ಇಷ್ಟೇ, ಏನಿಲ್ಲ. 66ನ್ನು 3ರಿಂದ ಡಿವೈಡ್ ಮಾಡಿ ಬಂದಂತಹ ಉತ್ತರ ಏನಿರುತ್ತೋ ಅದನ್ನು 11ರಿಂದ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟು ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? If a bacterial cell doubles itself every minute and takes 72 minutes to fill a cup, how much time it would have taken for filling 1/4 of the cup ಅಂತ ಕೊಟ್ಟವ್ರೆ ಸ್ನೇಹಿತರೆ. ಸೊ ಏನಾಗಿದೆ, ಒಂದು ಕಪ್ಪು ತುಂಬಬೇಕಂದ್ರೆ 72 ನಿಮಿಷ ತಗೊಳ್ಳುತ್ತೆ ಅಂತ ಹೇಳಿದರೆ, ಆದರೆ ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ತಾ ಹೋಗುತ್ತೆ. ಸೊ ಒಂದೊಂದು ನಿಮಿಷಕ್ಕೆ ಈಗ 1 ಇದೆ ಅಂತೇಳಿದ್ರೆ 1 ನಿಮಿಷಕ್ಕೆ ಡಬಲ್ ಅಂದರೆ 2 ಆಗ್ತಾ ಹೋಗುತ್ತೆ. ಸೊ 2 ಇರ್ತಕ್ಕಂಥ ಇನ್ನೊಂದು ನಿಮಿಷಕ್ಕೆ 4 ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಡಬಲ್ ಆಗ್ತಾ ಹೋಗುತ್ತೆ. ಆದರೆ ಏನಾಗಿದೆ ಸ್ನೇಹಿತರೆ, ಒಂದು ಕಪ್ಪು ತುಂಬೋದಕ್ಕೆ 72 ನಿಮಿಷವನ್ನು ತಗೊಂಡಿದ್ದಾರೆ. ಒಂದು ಕಪ್ ತುಂಬೋದಕ್ಕೆ 72 ನಿಮಿಷ ಆದರೆ ಅರ್ಧ ಕಪ್ ತುಂಬೋದಕ್ಕೆ ಎಷ್ಟಾಗುತ್ತೆ? 71 ನಿಮಿಷ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಈಗ 71 ನಿಮಿಷದಲ್ಲಿ ಅರ್ಧ ಕಪ್ ಇದೆ ಅಂದರೆ ಸೊ 1 ಕಪ್ ಆಗಬೇಕಂದ್ರೆ 1 ನಿಮಿಷ ಡಬಲ್ ಆಗೋಯ್ತು. ಸೊ ಅದೇ ರೀತಿ ಇದು ಅರ್ಧ ಆಗಬೇಕಂತಂದರೆ ಈಗ ಅರ್ಧ ಇರ್ತಕ್ಕಂಥದ್ದು ಅರ್ಧ ಆಗಬೇಕಂದ್ರೆ ಹೌದಾ. ಸೊ ಕಾಲು ಭಾಗ ಆಗುತ್ತೆ ಕಪ್ಪು. ಕಾಲು ಭಾಗ ಅಂದರೆ 71 70 ಆಗುತ್ತೆ. ಅರ್ಥ ಮಾಡ್ಕೊಳ್ತಾ ಹೋಗಿ. ಸೊ ಕಾಲು ಭಾಗ ಇರ್ತಕ್ಕಂಥದ್ದು 70 ನಿಮಿಷದಲ್ಲಿ ಕಾಲು ಭಾಗ ಇತ್ತು. 71ಕ್ಕೆ ಡಬಲ್ ಆಯಿತು ಅಂದರೆ ಅದು ಅರ್ಧ ಆಯಿತು. ಅರ್ಧ ಇರ್ತಕ್ಕಂಥ ಇನ್ನೊಂದು ನಿಮಿಷಕ್ಕೆ ತುಂಬ ಆಯಿತು. ಸೊ ಅರ್ಥ ಮಾಡ್ಕೊಳ್ಳಿ, ದ್ವಿಗುಣ ಅಂತ ತೊಗೊಂಡಾಗ ನಾವೇನಾಗುತ್ತೆ, ಇಲ್ಲಿ ಒಂದೊಂದು ನಿಮಿಷಕ್ಕೂ ದ್ವಿಗುಣ ಆಗ್ತಾ ಹೋಗುತ್ತೆ. ಸೊ ಕಾಲಿದ್ದು ದ್ವಿಗುಣ ಅಂದರೆ ಅರ್ಧ ಆಯಿತು 71 ನಿಮಿಷಕ್ಕೆ. ಸೊ ಅದಾದಮೇಲೆ 1 ನಿಮಿಷ 72 ನಿಮಿಷಕ್ಕೆ 1 ಕಪ್ ಆಯಿತು. ಆಯಿತಾ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಡಿ 70 ನಿಮಿಷಗಳು. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ ಅಂತ ಕೇಳವ್ರೆ. ಎ ಟ್ರೈನ್ ಟ್ರಾವೆಲ್ ಅಟ್ ಅ ಸ್ಪೀಡ್ ಆಫ್ 60 km/h. ಹೌ ಫಾರ್ ವಿಲ್ ಇಟ್ ಟ್ರಾವೆಲ್ ಇನ್ 2 hours and 45 minutes? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಸ್ನೇಹಿತರೆ, 60 ಕಿಲೋಮೀಟರ್ ವೇಗವನ್ನು ಕೊಟ್ಟಿದ್ದಾರೆ. ಸೊ 60 ಕಿಲೋಮೀಟರ್ ವೇಗ ಅಂತ ಹೇಳಿದ್ರೆ ಇಲ್ಲಿ 1 ಅವರ್ಗೆ 60 ಕಿಲೋಮೀಟರ್ ಆದರೆ 1 ಗಂಟೆಗೆ ಎಷ್ಟು ನಿಮಿಷ? 60 ನಿಮಿಷಕ್ಕೆ 60 ಕಿಲೋಮೀಟರ್ ಆಯಿತು. ಸೊ ಅಲ್ಲಿಗೆ 1 ನಿಮಿಷಕ್ಕೆ 1 ಮಿನಿಟ್ಗೆ 1 ಕಿಲೋಮೀಟರ್. ಹೌದಾ. ಸೊ ಈಗ 2 ಗಂಟೆ 45 ನಿಮಿಷ ಕೊಟ್ಟವ್ರೆ. 2 ಗಂಟೆ 45 ಮಿನಿಟನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಫಸ್ಟು ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕಂದ್ರೆ 2ನ್ನ ನೀವು 60ರಿಂದ ಮಲ್ಟಿಪ್ಲೈ ಮಾಡ್ತಾ ಹೋದರೆ 6 12 ಆಯಿತು ಸ್ನೇಹಿತರೆ. 120 + 45 ಇದೆ. 5 4 2 6 1 165 ನಿಮಿಷಕ್ಕೆ. 165 ನಿಮಿಷಕ್ಕೆ ನೋಡಿ, 1 ನಿಮಿಷಕ್ಕೆ 1 ಕಿಲೋಮೀಟರ್, 165 ನಿಮಿಷಕ್ಕೆ 165 ಕಿಲೋಮೀಟರ್ ದೂರವನ್ನು ಚಲಿಸ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? Ramesh starts to run a marathon in a straight path from Kalburgi towards Hyderabad for 15 kilometers. Then he turns left and runs 10 more kilometers. Next he turns right and runs for 5 more kilometers. What direction is he facing now? ಸೊ ಫಸ್ಟ್ ನಮ್ಗೆ ಏನು ಗೊತ್ತಿರಬೇಕು, ಇಲ್ಲಿ ಕಲಬುರ್ಗಿ ಹೈದರಾಬಾದು ಯಾವ ಕಡೆಗಿದೆ ಅಂತ ನಮ್ಗೆ ಫಸ್ಟ್ ಗೊತ್ತಿರಬೇಕು ಸ್ನೇಹಿತರೆ. ಸೊ ಒಂದು ಕರ್ನಾಟಕ ಮ್ಯಾಪಲ್ಲಿ ತೊಗೊಂಡಾಗ ತುದಿಯಲ್ಲಿ ನಾವು ಕಲಬುರ್ಗಿಲಿ ನೋಡ್ತಾ ಹೋಗ್ತೀವಿ ಮೇಲ್ಗಡೆ ಇದರಲ್ಲಿ. ಸೊ ಒಂದು ಕಲಬುರ್ಗಿಯಿಂದ ಹೈದರಾಬಾದ್ ಅಂತ ಹೇಳಿದಾಗ ಸ್ನೇಹಿತರೆ, ಸೊ ಈ ರೀತಿ ಪೂರ್ವಕ್ಕೆ ಅಂದರೆ ಫಾರ್ ಹೋಗ್ತಕ್ಕಂಥದ್ದು ಈ ರೀತಿ ಹೋದ್ರೂ ಅದಿರ್ತಕ್ಕಂಥದ್ದು ಹೈದರಾಬಾದಲ್ಲಿ ಈ ರೀತಿ ಪೂರ್ವಕ್ಕೆ ಬರುತ್ತೆ ಸ್ನೇಹಿತರೆ. ಓಕೆ. ಸೊ ಇದು ಕಲಬುರ್ಗಿ ಅಂತ ಹೇಳಿದ್ರೆ ಇದು ಹೈದರಾಬಾದ್ ಆಗಿರುತ್ತೆ. ಸೊ ಹೀಗಿರಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಏನು ಮಾಡ್ತಾನೆ, 15 ಕಿಲೋಮೀಟರ್ ಹೋಗ್ತಾನೆ. ನೋಡಿ ಇಲ್ಲಿ ತಗೊಳ್ತೀನಿ ನೋಡಿ, 15 ಕಿಲೋಮೀಟರ್ ಹೋಗ್ತಕ್ಕಂಥದ್ದು ಇಲ್ಲಿಂದ. ಇದು ಕಲಬುರಗಿ ಆದರೆ ಇದು ಹೈದರಾಬಾದ್ ಆದರೆ. ಸೊ ಅದಾದ ನಂತರ ಅವನು ಎಡಕ್ಕೆ ತಿರುಗಿ, ಸೊ ಎಡ ಈ ರೀತಿ ಹೋಗ್ತಿದ್ದಾನೆ ಅಂದರೆ ಇದು ಬಲ ಆಯಿತು, ಇದು ಎಡ ಆಯಿತು. ಎಡಕ್ಕೆ 10 ಕಿಲೋಮೀಟರ್ ಹೋಗ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ, ಸೊ ಈ ರೀತಿ ಹೋಗ್ತಾ ಇದ್ದಾನೆ, ಬಲ ಹೀಗೆ ಬರುತ್ತೆ ಸ್ನೇಹಿತರೆ. ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ನೋಡಿ ಇದು ಯಾವ ದಿಕ್ಕು ಅಂತ ಕೇಳೋರೆ, ಹಿಂಗೆ ಹೋಗ್ತಿದ್ದಾನಲ್ಲ ಯಾವ ದಿಕ್ಕು. ಸೊ ನೋಡಿ ಇದು ಮಿಡ್ ಪಾಯಿಂಟ್ ನಾವು ಇದನ್ನು ತೊಗೊಳ್ತೀವಿ ಅಂತ ಹೇಳಿದ್ರೆ ಅಂದ್ಕೊಂಡ್ರೆ ಸ್ನೇಹಿತರೆ,
ಇದು ಇಲ್ಲಿಗೆ ಪಶ್ಚಿಮ ಆಗುತ್ತೆ, ಸೊ ಈ ಕಡೆ ಪೂರ್ವ ಆಗುತ್ತೆ, ಇದು ಉತ್ತರ, ಇದು ದಕ್ಷಿಣ ಆಗುತ್ತೆ. ಹೌದಾ? ಸೊ ದಕ್ಷಿಣ, ಇದು ಉತ್ತರ, ಇದು ಪಶ್ಚಿಮ ಬರುತ್ತೆ, ಇದು ಪೂರ್ವ ಬರುತ್ತೆ. ಸೊ ಹೀಗಿರ್ಬೇಕಾದ್ರೆ ಅವನು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಪೂರ್ವದ ಕಡೆ ಮುಖ ಮಾಡಿ ಹೋಗ್ತಾ ಇದ್ದಾನೆ. ಸೊ ಆನ್ಸರ್ ಆಪ್ಷನ್ ಎ, ಪೂರ್ವಕ್ಕೆ ಮುಖ ಮಾಡಿದ್ದದು. ಸೊ ಇಷ್ಟು ಸ್ನೇಹಿತರ ಒಟ್ಟು 15 ಕ್ವೆಶನ್ಸ್ಗಳನ್ನ ಕೊಟ್ಟಿದ್ದಾರೆ PC ಎಕ್ಸಾಮ್ಸಲ್ಲಿ 2024 ಒಂದು ಪ್ರಶ್ನೆ ಪತ್ರಿಕೆ. ಸೊ ಇಷ್ಟು ಬಂದು 2024 ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು.